ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೇನಿದೆ ಏಕಾಏಕಿ ಮುಂದೂಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೊಂಥರ ಹಿನ್ನಡೆ ಆದಂಗೆ ಆಗೋದಿಲ್ವಾ? ಮೊದಲು ಮಾಡಿದ ಜಾತಿ ಸಮೀಕ್ಷೆಯನ್ನು ಕೈ ಬಿಟ್ಟು ಇನ್ನೊಂದು ಮಾಡಿಸ್ತೀವಿ ಅಂತ ಹೊರಟು ಅದಕ್ಕೆ ಡೇಟ್ ಡಿಸೈಡ್ ಆಗಿ ಬಜೆಟ್ ಡಿಸೈಡ್ ಆಗಿ ಏಕಾಏಕಿ ಮುಂದೂಡಿಬಿಟ್ರೆ? ಅಲ್ಲ, ಸರ್ಕಾರಕ್ಕೆ ಮಾಡಲೇಬಾರದು ಅನ್ನುವಂಥ ಅಭಿಪ್ರಾಯ ಏನು ಇಲ್ಲ. ಆದ್ರೆ ಈ ಗೊಂದಲಗಳಲ್ಲಿ ಮತ್ತು ಇಷ್ಟು ಅರ್ಜೆಂಟ್ನಲ್ಲಿ ಮಾಡಬೇಕಾ ಅನ್ನುವಂತಹ ಅಭಿಪ್ರಾಯದಲ್ಲೇ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಈಗಲ್ದೇ ಇದ್ರೆ ಇನ್ ನೆಕ್ಸ್ಟ್ ಬೇಸಿಗೆ ರಜೆಯಲ್ಲಾದ್ರೂ ಕೂಡ ಸುದೀರ್ಘವಾಗಿ ಟೈಮ್ ಇರುತ್ತೆ, ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯಗಳು ಇರ್ತದೆ ಸಹಜವಾಗಿ. ಆದ್ರೆ ಇವಾಗ ಆಕ್ಷೇಪಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ, ಆದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಜವಾಬ್ದಾರಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದೆ. ಆದ್ರೆ ಆ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡದೆ ಇಷ್ಟು ಗೊಂದಲಗಳನ್ನ ಇಟ್ಕೊಂಡು ಈ ಸಮೀಕ್ಷೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ ಸಾಕಷ್ಟು ಜನ ಸಚಿವರು ವ್ಯಕ್ತಪಡಿಸಿದ್ದಾರೆ. ತುಂಬಾ ಜನ ಸಚಿವರ ಅಭಿಪ್ರಾಯ ಇದನ್ನ ಮಾಡಬೇಡಿ ಅನ್ನುವಂಥದ್ದಲ್ಲ, ಈಗ ಮಾಡೋ ಇಷ್ಟು ಆತುರವಾಗಿ ಇಷ್ಟು ಸಮಸ್ಯೆಗಳು ಇಟ್ಕೊಂಡು ಕ್ಲಾರಿಫೈ ಮಾಡದೆ ಈ ಗೊಂದಲದಲ್ಲೇ ನಾವು ಈ ಸಮೀಕ್ಷೆಯನ್ನು ಮುಂದುವರಿಸಿದ್ರೆ ಆಗಬಹುದಾದಂತ ಸಮಸ್ಯೆಗಳ ಬಗ್ಗೆ ಸಚಿವರುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಈಗ ಈ ಆಕ್ಷೇಪಣೆಗಳೇನು? ಒಂದು, ಒಕ್ಕಲಿಗ ಸಂಘದಿಂದಲೂ ಆಕ್ಷೇಪಣೆಗಳ ಸಲ್ಲಿಕೆ ಆಗಿತ್ತು, ವೀರಶೈವ ಮಹಾಸಭಾದಿಂದಲೂ ಆಕ್ಷೇಪಣೆಗಳ ಸಲ್ಲಿಕೆ ಆಗಿತ್ತು, ಬಿಜೆಪಿಯವರು ಕೂಡ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಕ್ರಿಶ್ಚಿಯನ್ ವಿಚಾರವಾಗಿ ಅಂದ್ರೆ ಹೆಚ್ಚುವರಿಯಾಗಿ ಜಾತಿಗಳನ್ನ ಸೇರಿಸಿರುವಂತದ್ದು ಇರ್ಬೋದು. ಇದರ ಜೊತೆಗೆ ಒಕ್ಕಲಿಗರ ಸಮುದಾಯಗಳಲ್ಲೂ ಕೂಡ ಉಪಪಂಗಡಗಳನ್ನ ಒಂದೊಂದು ವರ್ಡ್ ವ್ಯತ್ಯಾಸ ಇದೆ ಅನ್ನುವ ಕಾರಣಕ್ಕಾಗಿ ಎರಡೆರಡು ಜಾತಿ ಅನ್ನುವ ರೀತಿ ಅವಕಾಶ ಮಾಡಿಕೊಟ್ಟಿರುವಂತದ್ದು. ದಲಿತ ಸಮುದಾಯದ ವಿಚಾರಕ್ಕೆ ಬಂದ್ರೆ ಕನ್ವರ್ಟ್ ಆಗಿರ್ತಕ್ಕಂಥವ್ರಿಗೆ ಪ್ರತ್ಯೇಕ ಆಯ್ಕೆಗಳನ್ನ ಕೊಟ್ಟಿರುವಂತದ್ದು. ಸೊ ಇದರ ಬಗ್ಗೆ ಆಕ್ಷೇಪಣೆಗಳು ಚುನಾವಣಾ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಕೆ ಆದಾಗ ಆಯೋಗದ ಜವಾಬ್ದಾರಿ ಏನು? ಇದನ್ನ ಕ್ಲಾರಿಫೈ ಮಾಡಬೇಕಾಗಿದ್ದು ಆಯೋಗದ ಜವಾಬ್ದಾರಿ. ಆದ್ರೆ ಆಯೋಗ ಹೇಳ್ತಾ ಇರೋದೇನು, ಈ ರೀತಿಯಾಗಿ ಮಾಹಿತಿ ಸಂಗ್ರಹಿಸೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅನ್ನುವ ರೀತಿಯಾದಂತ ಅಭಿಪ್ರಾಯಗಳನ್ನ ಮಾತ್ರ ಹೇಳಿದ್ರೆ ವಿನಃ ವೀರಶೈವ ಮಹಾಸಭಾ ಸಲ್ಲಿಸಿದಂತ ಆಕ್ಷೇಪಣೆಯನ್ನ ನಾವು ಪರಿಶೀಲಿಸಿ ಬದಲಾಯಿಸ್ತೀವಿ ಅಂತಾನೂ ಹೇಳಲಿಲ್ಲ. ಒಕ್ಕಲಿಗ ಸಂಘದ್ದು ಕೂಡ ಅದನ್ನು ಹೇಳಲಿಲ್ಲ. ಜೊತೆಗೆ ಒಂದು ಜನರಲ್ಲಿ ಆತಂಕ ಇದೆ, ತುಂಬಾ ಜನರು ರಿಸರ್ವೇಶನ್ ತೆಗೆದುಕೊಳ್ತಾ ಇದ್ದಾರೆ. ನಾವೀಗ ನಮ್ಮ ಒರಿಜಿನಲ್ ಜಾತಿಯನ್ನ ಬರೆಸಿದ್ರೆ ಆ ರಿಸರ್ವೇಶನ್ ತಪ್ಪಿ ಹೋಗ್ಬಿಡುತ್ತೆ ಅನ್ನುವಂತ ಆತಂಕ ಇದೆ. ಸೊ ಹಾಗಾಗಿ ನೈಜ ಜಾತಿಯನ್ನ ಬರ್ಸೋದಕ್ಕೂ ಕೂಡ ಕೆಲವರಿಗೆ ಆತಂಕ ಇದೆ. ಹಾಗಾಗಿ ಈ ವೀರಶೈವ ಮಹಾಸಭಾ ಒಂದು ಸ್ಪಷ್ಟನೆಯನ್ನ ಎತ್ತಿತ್ತು, ಈ ಇಂಡಿವಿಜುವಲ್ ಡೇಟಾವನ್ನ ನೀವು ಸರ್ಕಾರದ ಜೊತೆ ಶೇರ್ ಮಾಡ್ತೀರಾ ಇಲ್ವಾ? ಇಂಡಿವಿಜುವಲ್ ಡೇಟಾ ಸರ್ಕಾರ ಜೊತೆ ಶೇರ್ ಮಾಡೋದೇ ಆದ್ರೆ ಯಾರು ಜಾತಿ ಗಣತಿಯಲ್ಲಿ ಭಾಗವಹಿಸೋದಿಲ್ಲ. ನೀವೆಲ್ಲರ ಕನ್ಸಾಲಿಡೇಷನ್ ಅಂಕಿ ಸಂಖ್ಯೆಗಳನ್ನ ಮಾತ್ರ ಕೊಡ್ತೀರಾ ಅಥವಾ ಕುಟುಂಬದ ವೈಯಕ್ತಿಕ ವಿವರಗಳನ್ನು ಕೂಡ ಸರ್ಕಾರಕ್ಕೆ ಕೊಡ್ತೀರಾ ಅನ್ನುವಂತ ಪ್ರಶ್ನೆಗಳನ್ನ ಎತ್ತಿದ್ರು. ನಾಳೆ ದಿವಸ ಮೀಸಲಾತಿ ಅಥವಾ ಏನಾದ್ರೂ ಸವಲತ್ತು ಡಿಸೈಡ್ ಮಾಡುವಾಗ ಇದ್ರ ಡೇಟಾ ಬಳಸ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಖಂಡಿತ ಆ ಆತಂಕ ಇದೆ. ಹಾಗಾಗಿ ನೀವು ಅದನ್ನು ಕ್ಲಾರಿಫೈ ಮಾಡಿ ಅಂತೇಳಿ ಆಯೋಗದ ಮುಂದೆ ಆಕ್ಷೇಪಣೆಗಳು ಸಲ್ಲಿಕೆ ಆದಾಗ್ಲೂ ಅವರು ಒಂದು ಸುದ್ದಿಗೋಷ್ಠಿ ಕರೆದು ಈ ರೀತಿ ಇಲ್ಲ ಅನ್ನುವಂಥ ಇಲ್ಲಿಯ ತನಕ ಆಯೋಗ ಸ್ಪಷ್ಟನೆ ಕೊಡ್ತಾ ಇಲ್ಲ. ನಾವುಗಳು ಯಾರ್ಯಾರು ಆಕ್ಷೇಪಣೆ ಕೇಳಿದ್ರು ಅನ್ನುವಂತಹ ವಿಚಾರವಾಗಿ ಅವ್ರು ಮಾತನಾಡಕ್ ಹೋದಾಗ ಮಾತ್ರ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡ್ತಿದ್ದಾರೆ. ಇಲ್ಲಿಯ ತನಕ ಸ್ವಯಂ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸುದ್ದಿಗೋಷ್ಠಿ ಕರೆದು ಇಷ್ಟು ಗೊಂದಲಗಳಾಗಿದ್ದಾವೆ, ಇಷ್ಟು ಆಕ್ಷೇಪಣೆಗಳು ಬಂದಿದ್ದಾವೆ, ಅದಕ್ಕೆ ಇದು ನಮ್ಮ ಕ್ಲಾರಿಫಿಕೇಶನ್ ಅಂತೇಳಿ ಇಲ್ಲಿಯ ತನಕ ಅವ್ರು ಕೊಡ್ಲಿಲ್ಲ. ಈಗ 22ರಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಹೀಗಾಗಿ ಈ ಗೊಂದಲಗಳನ್ನ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ ಬಹುತೇಕ ಸಚಿವರು ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಇದನ್ನ ಮಾಡಲೇಬಾರದು ಅನ್ನುವಂಥ ಅಬ್ಜೆಕ್ಷನ್ಸ್ ಯಾರ್ದು ಇಲ್ಲ. ಈ ಆಕ್ಷೇಪಣೆಗಳು, ಈ ಗೊಂದಲಗಳು, ಇದರ ನಡುವೆ ನಾವು ಹೋಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಹಲವು ಸಚಿವರುಗಳು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣವು ಇನ್ನೊಂದು ಆಂಗಲ್ ನಲ್ಲಿ ನೋಡಿದಾಗ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಬಿಬಿಎಂಪಿ ಚುನಾವಣೆಗಳಿರ್ಬೋದು, ಇಂಥ ಚುನಾವಣೆಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಗೊಂದಲಗಳನ್ನ ಇಟ್ಕೊಂಡು ಸಮೀಕ್ಷೆಗೆ ಹೋದ್ರೆ ನಾಳೆ ಇದು ನಮಗೆ ತಿರುಗುಬಾಣ ಆಗತ್ತೆ. ಎಲ್ಲರ ಆಕ್ಷೇಪಣೆಗಳಿಗೂ ಅವಕಾಶಗಳನ್ನು ಕೊಡೋಣ, ಎಲ್ಲರ ಆಕ್ಷೇಪಣೆಗಳು ಅವರು ಸಲ್ಲಿಸಲಿ, ಅದನ್ನ ಕ್ಲಾರಿಫೈ ಮಾಡೋಣ, ಅದಾದ್ಮೇಲೆ ಸಮೀಕ್ಷೆಯನ್ನು ನಡೆಸಿದ್ರೆ ಯಾವ ಅಬ್ಜೆಕ್ಷನ್ಸ್ಗಳು ಇರಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಬಿಜೆಪಿ ಇದನ್ನ ಒಂದು ರೀತಿ ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ. ಕ್ರಿಶ್ಚಿಯನ್ ಅನ್ನುವಂಥ ವಿಚಾರದಲ್ಲಿ ಏನು ಕನ್ವರ್ಟ್ ಆದವರಿಗೆ ಪ್ರತ್ಯೇಕವಾದಂಥ ಜಾತಿ ಕಲಂಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ತೀವ್ರವಾದಂಥ ಆಕ್ಷೇಪಣೆ ಒಂದು ಕಡೆ. ಇನ್ನೊಂದು ಕಡೆ ಕೋರ್ಟ್ನಲ್ಲೂ ಕೂಡ ಈ ವಿಚಾರವನ್ನ ಚಾಲೆಂಜ್ ಮಾಡಿದ್ದಾರೆ. ಸೊ ಎಲ್ಲ ಕಾರಣಗಳಿಂದಾಗಿ ಸರ್ಕಾರಕ್ಕೆ ಕೋರ್ಟ್ನಿಂದ ನಾಳೆ ಏನಾದರೂ ನಿರ್ದೇಶನಗಳು ಬಂದ್ರೆ
ಅದು ಕೂಡ ಸಮಸ್ಯೆ ಆಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಎಚ್ ಕೆ ಪಾಟೀಲ್ ಇವತ್ತು ಅವರು ಕಾನೂನು ಸಚಿವರಾಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ಹಾಗಾಗಿ ಮೊದಲು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂಥವರೇ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್. ಹಾಗಾಗಿ ಈ ಗೊಂದಲ ಗೋಜಲುಗಳ ನಡುವೆ ಇದು ಮುಂದುವರಿಬೇಕನ್ನುವಂಥ ಒಂದು ದೊಡ್ಡ ಮಟ್ಟದ ಆಕ್ಷೇಪಗಳು ಕ್ಯಾಬಿನೆಟ್ನ ಒಳಗಡೆನೆ ಇದಾವೆ. ಹಾಗಾಗಿ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿಕೊಂಡು ಹೋಗೋದು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳಿದಾವೆ. ಹಾಗಿದ್ರೆ ಈ ಗೊಂದಲಗಳ ಪ್ರಶಾಂತ್ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.